ಚುನಾವಣಾ ಬಾಂಡ್ ಹೆಸರಿನಲ್ಲಿ ಇವರು ವಸೂಲಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪ. ಬಿಜೆಪಿ ನಾಯಕರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ. ಹಾಗಾದರೆ ಸಾವಿರಾರು ಕೋಟಿ ಹಗರಣದ ತನಿಖೆಯನ್ನ ಮಾಡೋರು ಯಾರು ಅಂತ ಪ್ರಶ್ನೆ. ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸ್ತಾರಾ, ಎಸ್ಐಟಿಗೆ ವಹಿಸ್ತಾರಾ? ಕೋರ್ಟ್ ಗಮನಕ್ಕೆ ತಂದ ನಂತರವೇ ಮುಂದಿನ ನಿರ್ಧಾರ. ಪ್ರಕರಣದ ವ್ಯಾಪ್ತಿ, ಹಗರಣದ ಮೊತ್ತ, ಆರೋಪಿಗಳ ವಿವರ, ಎಫ್ಐಆರ್ ಪ್ರತಿ, ದೂರುದಾರರ ಆರೋಪವನ್ನು ಸೇರಿಸಿ ಮೊದಲಿಗೆ ಕೋರ್ಟ್ಗೆ ಪತ್ರವನ್ನು ಬರೀಬೇಕಾಗಿದೆ. ಆ ಪತ್ರ ತಿಲಕ್ ನಗರ ಪೊಲೀಸರು ಅಥವಾ ಸಿಐಡಿ ಅಧಿಕಾರಿಗಳು ಬರೀಬಹುದು ಕೋರ್ಟ್ಗೆ. ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಪತ್ರ ಬರೆದು ತನಿಖೆ ಹಸ್ತಾಂತರಕ್ಕೆ ಮನವಿಯನ್ನ ಮಾಡಬಹುದು. ಯಾರು ಮಾಡ್ತಾರೆ ಅಂತ ಬೇಕಲ್ಲ, ಯಾಕೆಂದರೆ ಇದರಲ್ಲಿ ಇರ್ತಕ್ಕಂಥವ್ರು ಯಾರು? ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, JP ನಡ್ಡಾ, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್, ಬಿಜೆಪಿಯ ಪದಾಧಿಕಾರಿಗಳು. ಕೋರ್ಟ್ ಏನೋ ಹೇಳ್ಬಿಡ್ತು ಎಫ್ಐಆರ್ ಮಾಡಿ ಅಂತ. ಎಫ್ಐಆರು ಆಗೋಯ್ತು, ಈಗ ತನಿಖೆ ಮಾಡಬೇಕಲ್ಲ. ಯಾರು ಮಾಡಬೇಕು? ಈ ಪ್ರಕರಣದ ವಿಸ್ತಾರತೆ ಏನು ಅಂತ ನೋಡಬೇಕು. ಮೊದಲು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು ನೋಡಬೇಕು. ಕೋರ್ಟೇ ಹೇಳಬೇಕು ಯಾರಿಂದ ತನಿಖೆ ಆಗಬೇಕು ಅಂತ. CID ಅವರು ಕೇಳ್ಕೋಬೋದು, ನಮಗೆ ಪ್ರಕರಣದ ತನಿಖೆಯನ್ನು ವರ್ಗಾವಣೆ ಮಾಡಿ ನಾವು ತನಿಖೆ ಮಾಡ್ತೀವಿ ಅಂತನ್ಬಿಟ್ಟು. ಆ ಕೆಲಸ ಕೂಡ ಇವತ್ತು ಆಗಬೇಕಾಗಿದೆ. ಸೊ ಕೋರ್ಟ್ ಇಷ್ಟು ಮಾತ್ರ ಹೇಳಿತ್ತು ಎಫ್ಐಆರ್ ಮಾಡಿ ಅಂತ. ತಿಲಕ್ ನಗರ ಪೊಲೀಸರು ಎಫ್ಐಆರ್ ಮಾಡ್ಕೊಂಡಿದ್ದಾರೆ. ಅದರ ಅರ್ಥ ನೀವೇ ಮಾಡಿ ತನಿಖೆ ಅಂತನ ಬರುತ್ತಾ ಅವರ ವ್ಯಾಪ್ತಿಗೆ? ಯಾಕೆಂದರೆ ಇಲ್ಲೂ ಕೂಡ ಜನಪ್ರತಿನಿಧಿಗಳೇ ಇದ್ದಾರೆ. ಹಾಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಒಂದು ಆದೇಶ ಕೊಟ್ಟಿದೆ, ಎಫ್ಐಆರ್ ಮಾಡಿ ಅಂತ. ಯಾರು ತನಿಖೆ ಮಾಡಬೇಕು ಅಂತ ಕೂಡ ಡಿಸೈಡ್ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಇದು ಒಂದು ಪ್ರಶ್ನೆ ನಿಜ. ಜನಪ್ರತಿನಿಧಿಗಳ ನ್ಯಾಯಾಲಯ ಇವರೆಲ್ಲರ ಮೇಲೆ ಎಫ್ಐಆರ್ ಮಾಡಿ ಅಂತಂದ್ರು. ತಿಲಕ್ ನಗರ ಸ್ಟೇಷನಲ್ಲಿ ಎಫ್ಐಆರ್ ಆಯಿತು. ಬಟ್ ತನಿಖೆ ಯಾರು ಮಾಡಬೇಕು ಅಂತ ಅದು ಹೇಗೆ ಗೊತ್ತಾಗುತ್ತೆ? ಯಾರಿಂದ ಆದೇಶ ಆಗಬೇಕದು? ಅರವಿಂದ್, ಈಗ ಕೇಂದ್ರ ವಿತ್ತ ಸಚಿವೆ ಆಗಿರುವಂತ ನಿರ್ಮಲಾ ಸೀತಾರಾಮ್ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರ ಮೇಲೆ ಎಫ್ಐಆರ್ ಆಗಿರುವಂತದ್ದು. ಅದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಒಂದು ಪೊಲೀಸ್ ಅವರಿಗೆ ಅಧಿಕಾರ ಇರುವಂತದ್ದು 2 ಕೋಟಿಗೂ ಅಧಿಕ ಇರುವಂತ ಹಣವನ್ನ ಮಾತ್ರ ಅವರು ತನಿಖೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇದು ದೊಡ್ಡ ಮಟ್ಟದ ಅಕ್ರಮ ಆಗಿದೆ ಅನ್ನುವಂತ ಆರೋಪವನ್ನು ಹೊರಿಸಿ ಸುಮಾರು ಎಫ್ಐಆರ್ ಅಲ್ಲಿ 8,000 ಕೋಟಿಯಷ್ಟು ಹಣವನ್ನ ಅಕ್ರಮ ಮಾಡಿದ್ದಾರೆ, ಬೆದರಿಸಿ ಹಣವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿ ಎಫ್ಐಆರ್ ಅಲ್ಲಿ ನಮೂದನೆ ಮಾಡಿರೋ ಕಾರಣಕ್ಕಾಗಿ ತಿಲಕ್ ನಗರ ಪೊಲೀಸರಿಗೆ ಈ ಒಂದು ಪ್ರಕರಣದ ತನಿಖೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಒಂದು ಪ್ರಕರಣದ ತನಿಖೆ SITಗೋ ಅಥವಾ CIDಗೋ ಬರಿಬೇಕು ಅನ್ನುವಂತ ತೀರ್ಮಾನದಲ್ಲಿ ಈಗಾಗಲೇ ತಿಲಕ್ ನಗರ ಪೊಲೀಸರು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಬಹಳ ಪ್ರಮುಖವಾಗಿ ಈ ಪ್ರಕರಣದ ತನಿಖೆ ಮಾಡಲಿಕ್ಕೆ ತಿಲಕ್ ನಗರ ಇನ್ಸ್ಪೆಕ್ಟರ್ ನೇರವಾಗಿ ಸಂಬಂಧಪಟ್ಟ ಅಂದ್ರೆ ಸೌತ್ ಈಸ್ಟ್ DCPಗೆ ಒಂದು ಪತ್ರವನ್ನ ಬರೆದು ಪ್ರಕರಣದ ತನಿಖೆ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಅಲ್ಲಿಂದ ನೇರವಾಗಿ DCP ಕಮಿಷನರ್ ಅವರಿಗೆ ಒಂದು ಆದೇಶವನ್ನು ಸೂಚನೆಯನ್ನು ಕೊಡ್ತಾರೆ. ಸರ್, ಇಷ್ಟು ದೊಡ್ಡ ಮಟ್ಟದ ಹಣದ ತನಿಖೆ ಮಾಡಲಿಕ್ಕೆ ವಿಶೇಷ ತನಿಖಾ ತಂಡವನ್ನು ನೇಮಕ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಳ್ತಾರೆ. ಅದಾದ ಬಳಿಕ ಸರ್ಕಾರ ಒಂದು ತೀರ್ಮಾನ ಮಾಡಿ ಈ ಒಂದು ಪ್ರಕರಣದ ತನಿಖೆ ಮಾಡಲಿಕ್ಕೆ SIT ಅಥವಾ CID ಅಧಿಕಾರಿಗಳಿಗೆ ವಹಿಸುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಓಕೆ, ಬಟ್ ಅದೇ ಅಟ್ ದ ಸೇಮ್ ಟೈಮ್ ಇದು ಲೀಗಲ್ ಆಗಿ ಕೋರ್ಟ್ ಗಮನಕ್ಕೆ ತಂದೆ ಚುನಾವಣಾ ಬಾಂಡ್ಗಳನ್ನು ನಾವು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದರಲ್ಲಿ ಅಕ್ರಮನೇ ನಡೆದಿಲ್ಲ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅರವಿಂದ್, ಬಹಳ ಪ್ರಮುಖವಾಗಿ FIR ಅಲ್ಲಿ ಉಲ್ಲೇಖ ಮಾಡಿರುವಂತ ಸೆಕ್ಷನ್ಸ್ ಗಳನ್ನ ನೋಡಿದಂತ ಸಂದರ್ಭದಲ್ಲಿ IPC 384, 34 ಮತ್ತೆ ಈ ಒಂದು ಪ್ರಮುಖ ಸೆಕ್ಷನ್ಸ್ಗಳು ಸುಲಿಗೆ ಮತ್ತೆ ಈ ಸಮಾನ ಉದ್ದೇಶದಿಂದ ಈ ಒಂದು ಅಕ್ರಮ ಮಾಡಿರುವಂತದ್ದು. ಜೊತೆಗೆ ಸರ್ಕಾರಿ ಅಧಿಕಾರಿಗಳು IT ಮತ್ತೆ ED ಅಧಿಕಾರಿಗಳನ್ನ ಬಳಸ್ಕೊಂಡು ದುರ್ಬಳಕೆ ಮಾಡ್ಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಕೆಲವು ಕಂಪನಿಗಳಿಗೆ ಬೆದರಿಸಿ ಅವ್ರ ಕಡೆಯಿಂದ ಹಣವನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತ ಆರೋಪದ ಮೇಲೆ FIR ಅನ್ನ ದಾಖಲು ಮಾಡಿರುವಂತದ್ದು. ಆ ಕಾರಣಕ್ಕಾಗಿ ಈಗಾಗಲೇ ಕೋರ್ಟ್ ಕೂಡ ಪ್ರಾಥಮಿಕವಾಗಿ ತನಿಖೆ ಮಾಡಿ ಈ ಒಂದು ಪ್ರಕರಣದ ತನಿಖೆ ಅವಶ್ಯಕತೆ ಇದೆ ಅಂತ ಪರಿಗಣನೆ ಮಾಡಿ ದೂರು ಕೊಡ್ಲಿಕ್ಕೆ ಅನುಮತಿ ಕೊಟ್ಟಿತ್ತು. ಹಾಗಾಗಿ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ಲಿಕ್ಕೆ ಸರ್ಕಾರ SITಗೆ ವಹಿಸುತ್ತಾ ಅಥವಾ CID ಅಧಿಕಾರಿಗಳಿಗೆ ವಹಿಸುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತ ಕುತೂಹಲಕಾರಿ ಪ್ರಶ್ನೆ. ಓಕೆ ನಾಗೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದು ಕೂಡ ಇವಾಗ ಕೋರ್ಟಿಂದನೇ ಡಿಸೈಡ್ ಆಗಬೇಕು. ಅದು ಇವತ್ತು ಹೆಚ್ಚು ಕಡಿಮೆ ಇವತ್ತೇ ಅದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇದೆ. ಬಟ್ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ನಿರ್ಮಲಾ ಸೀತಾರಾಮನ್ ಅವರೆಲ್ಲರೂ ಸೇರಿದಂತೆ ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಈ FIR ರದ್ದತಿ ಕೋರಿ. ಅದು ಇವತ್ತು ಹೆಚ್ಚು ಕಡಿಮೆ ವಿಚಾರಣೆಗೆ ಬರಬಹುದು.